ನಮ್ಮೂರು ನಮ್ಮದಿದು ನಮ್ಮ ಸುತ್ತಮುತ್ತ ಚೆನ್ನಾಗಿರಬೇಕು ಅಂತ ಅವ್ರಿಗೆ ಬರಬೇಕು. ಪ್ಲಸ್ ಕಾಯಿಲೆ ಅದ್ರ ಬಗ್ಗೆ ತಿಳ್ಕೊಳ್ಳೋದು ಒಳ್ಳೇದನ್ನ ಸರ್. ಫೈನ್ ಬೇಡ. ಫೈನ್ ಹಾಕೋದು ಮುಖ್ಯ ಅಲ್ಲ, ನಿಯಮಗಳು ತಿಳಿಸ್ಕೊಡ್ಬೇಕು. ಬೆಂಗಳೂರು ತುಂಬ ಅಧ್ವಾನ ಆಗ್ಬಿಡುತ್ತೆ. ಮುಂಚೆ ಥರ ಇಲ್ಲ, ಕ್ಲೀನ್ ಸಿಟಿ ಎಲ್ಲ ಇದು, ಗಾರ್ಬೇಜ್ ಸಿಟಿನಾಗಿರೋದು. ಕೇಸು ಬೇರೆ 500 ರೂಪಾಯಿ ಹಾಕ್ತಾರೆ ಸರ್. 200 ರೂಪಾಯಿ ಸಾಲಲ್ಲ, 1000 ರೂಪಾಯಿ ಮ್ಯಾಕ್ಸಿಮಮ್ ಹಾಕಬೇಕು. ಇಲ್ಲ ತಗೊಂಡು ಸ್ಟೇಷನ್ ಕುಂಡಿಸ್ಬೇಕು. ನಮ್ಮ ಜನನೇ ಹಂಗೆ, ಏನೂ ಮಾಡೋಕ್ಕಾಗಲ್ಲ, ತಿದ್ದೋಕ್ಕೆ ಆಗಲ್ಲ. ಇವ್ರನ್ನ ತಿದ್ದಬೇಕು ಅಂತಂದರೆ ರೋಡ ಸಿಕ್ಕ ಜಾಗದಲ್ಲಿ ಫೈನ್ ಹಾಕಿ. ವೀಕ್ಷಕರೇ ನಮಸ್ಕಾರ, ಇನ್ಸೈಡ್ ರಶ್ಗೆ ಸ್ವಾಗತ. ನಾನು ರಾಮ್ ಚೇತನ್. ವೀಕ್ಷಕರೇ, ಇಲ್ಲಿ ಎಲ್ಲಿ ನೋಡಿದ್ರು ಕಸ ಕಸ ಕಸ. ನೀಟ್ನೆಸ್ ಮೇಂಟೈನ್ ಮಾಡಬೇಕಾದ್ರೂ ನೀಟ್ನೆಸ್ ಮೇಂಟೈನ್ ಮಾಡ್ತಿಲ್ಲ. ರೂಲ್ಸ್ ಫಾಲೋ ಮಾಡಬೇಕಾದ್ರೂ ರೂಲ್ಸ್ ಫಾಲೋ ಮಾಡಲ್ಲ. ತಿಳಿ ಹೇಳಬೇಕಾದ್ರೂ ತಿಳಿ ಹೇಳಲ್ಲ. ಇಷ್ಟು ಬ್ಯಾಂಗ್ಳೂರಿನ ಕಥೆಯಾಗಿದೆ. ಯಾಕಂತ ಹೇಳಿದರೆ ಇತ್ತೀಚೆಗೆ ಒಂದು ಬೆಳವಣಿಗೆ ಆಯಿತು. ಗ್ರೇಟರ್ ಬ್ಯಾಂಗ್ಳೂರು ಪ್ರಾಧಿಕಾರವು ಯಾರು ಕಸ ಬಿಸಾಡ್ತಾರಲ್ಲ ಅವ್ರ ಮನೆಗೆ ಹೋಗ್ಬಿಟ್ಟು ಅವ್ರ ಮನೆ ಎದುರುಗಡೆ ಕಸ ಹಾಕ್ಬಿಟ್ಟು ಅವ್ರಿಗೆ ಫೈನ್ ಹಾಕುವಂಥ ಕೆಲಸ ಮಾಡಿದರು. ಓಕೆ, ಒಪ್ಕೊಳ್ಳೋಣ. ಯಾಕಂತ ಹೇಳಿದರೆ ಒಂದು ಒಳ್ಳೆ ಕೆಲಸ ಮಾಡಿದ್ದು ಒಪ್ಕೊಳ್ಳೋಣ. ಆದರೆ ನಾನೇನು ಹೇಳ್ತಿದ್ದೀನಿ ಅಂದರೆ, ಅದಕ್ಕಿಂತ ಹೆಚ್ಚಾಗಿ ಕಸ ಕಲೆಕ್ಟ್ ಮಾಡುವವರು, ಯಾಕಂತೇಳಿದರೆ ಅತಿ ಹೆಚ್ಚು ಜನ 50-60% ಬ್ಯಾಂಗ್ಳೂರು ಜನ ಕೆಲಸವನ್ನು ಉದ್ಯೋಗವನ್ನು ನಂಬ್ಕೊಂಡಿರುವಂಥವ್ರು. ಅವರು ಯಾವಾಗಲೂ ಕೂಡ ಕೆಲಸಕ್ಕೆ ಹೋಗ್ಬೇಕಾಗತ್ತೆ. ಸೆಕೆಂಡ್ ಶಿಫ್ಟ್ ಇರುತ್ತೆ, ಫಸ್ಟ್ ಶಿಫ್ಟ್ ಇರುತ್ತೆ, ಎಲ್ಲವೂ ಇರುತ್ತೆ. ಆದರೆ ಇವ್ರು ಬರೋ ಟೈಮಲ್ಲಿ ಅವರಿರಲ್ಲ, ಅವ್ರು ಬರೋ ಟೈಮಲ್ಲಿ ಇವರಿರಲ್ಲ ಅನ್ನೋಂಥದ್ದು ಒಂದು ವದಂತಿ ಇದೆ. ಯಾಕಂತೇಳಿದರೆ ಬರ್ತಾರೆ, ಸಾಂಗ್ ಹಾಕ್ತಾರೆ, ಒಂದು ಹೇಳ್ತಾರೆ, ಆದರೆ ಅವ್ರು ಬರೋ ಟೈಮಲ್ಲಿ ಕಸ ಹಾಕುವವರು ಇರ್ತಾರ ಅನ್ನೋದು ಯಕ್ಷ ಪ್ರಶ್ನೆ. ಬಟ್ ಇದ್ರ ಬಗ್ಗೆ ಪಬ್ಲಿಕ್ ಏನು ಹೇಳ್ತಾರೆ ಅವ್ರ ಹತ್ರನೇ ಕೇಳೋಣ ಬನ್ನಿ. ಅಲ್ಲಿ ಕಸ ಎಲ್ಲ ಬಿಸಾಡ್ತಾರೆ ರೋಡ್ ಸೈಡಲ್ಲೆಲ್ಲ, ಅವ್ರ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಅಲ್ಲ, ಇವಾಗ ತಾಂಬಂದಿದ್ದ ರೂಲ್ಸು ಒಳ್ಳೇದೆ. ಕಸ ಹಾಕ್ಬಾರ್ದು, ಅವಾಗಲೇ ತಾನೇ ಶುದ್ಧವಾಗಿರುತ್ತೆ, ಆರೋಗ್ಯವಾಗಿ ಇರ್ಬೋದು ತಾನೆ. ಸೊಳ್ಳೆ ಬರುತ್ತೆ, ಸೊಳ್ಳೆ ಕತ್ತರೆ ಜ್ವರ ಬರುತ್ತೆ. ಏನಕ್ಕೆ ಈ ಥರ ಮಾಡೋದು ಒಳ್ಳೇದೇ. ಈ ಮೈಸೂರಲ್ಲಿ ನಾನು ನೋಡಿದ್ದೀನಿ, ಒಂದು ಟೈಮ್ ಇರುತ್ತೆ, ಒಂದು 8 ಗಂಟೆಗೋ 7 ಗಾಡಿ ಮನೆ ಹತ್ರನೇ ಬರುತ್ತೆ. ಒಬ್ಬ ಇಸ್ಕೊಂಡು ಗಾಡೀಲಿ ಹಾಕ್ತಾನೆ. ಆ ಥರ ತರ್ಬೋದು. ಮೊನ್ನೆ ಇತ್ತೀಚಿಗೆ ಮೇಡಮ್, ಗ್ರೇಟರ್ ಬ್ಯಾಂಗ್ಳೂರು ಪ್ರಾಧಿಕಾರವು ಯಾರು ಕಸ ಬಿಸಾಡ್ತಾರೋ ಅವ್ರ ಮನೆಗೆ ಹೋಗ್ಬಿಟ್ಟು ಆ ಕಸನ ಅವರಿಗೆ ಹಾಕ್ಬಿಟ್ಟು ಫೈನ್ ಹಾಕುವಂಥ ಕೆಲಸಗಳು ಮಾಡಿದ್ರು. ಆ ಥರ ಮಾಡಬಾರ್ದಾಗಿತ್ತು. ಈ ಥರ ಇವರೇ ಅದೇ ನಾ ಹೇಳ್ದಂಗೆ ಗಾಡಿ ತರ್ಬೋದು. ಆ ಥರ ಕಸ ಹಾಕಿದ್ರೆ ಫೈನ್ ತೊಗೊಳ್ಳಿ. ಕಸ ಸುರಿಯೋದಿಂದ ಮತ್ತು ನೀವೇ ತಾನೇ ಎತ್ತಬೇಕಾಗುತ್ತೆ ಅಲ್ವಾ? ಫೈನ್ ಹಾಕಿ. ಈಗ ವಾರ್ನಿಂಗ್ ಮಾಡಿದ್ದೀರ ಕಸ ಹಾಕಿದ್ರೆ ಮತ್ತು ನಿಮ್ಮ ಮನೆ ಮುಂದೆ ಹಾಕ್ತೀವಿ, ಫೈನು ತೊಗೋತೀವಿ. ನಾನು ಹೇಳೋದು, ಮೈಸೂರಲ್ಲಿ ಗಾಡಿ ಬರುತ್ತೆ, ಒಂದು ಟೈಮ್ ಅಂತ ಇರುತ್ತೆ. ಒಬ್ಬ ಕೆಳಗಡೆ ನಡ್ಕೊಂಬರ್ತೀವಿ, ಮನೆಯಿಂದನೇ ಇಸ್ಕೊಂಡು ಗಾಡಿಗೆ ಸುಟ್ಕೊಂಡು ಹೊರಟೋಗ್ತಾನೆ. ಸರ್, ಏನಂತ ಹೇಳಿದರೆ ಪಬ್ಲಿಕ್ಕು ಎಲ್ಲಂದ್ರಲ್ಲಿ ಕಸ ಬಿಸಾಡ್ತಾರೆ. ಬೇವರ್ಸಿಂದ ಬೇವರ್ಸಿಗಳೇ. ಸರ್ಕಾರ ಏನು ಮಾಡಿದ್ರು ಕೇಳಲ್ಲ. ಎಲ್ಲ ಬೆಳಗ್ಗೆ ಎಲ್ಲ ಅನೌನ್ಸ್ ಮಾಡ್ತಾರೆ, ನಾಚೆ ಅನೌನ್ಸ್ ಮಾಡ್ತಾರೆ, ಎಲ್ಲ ಮಾಡ್ತಾರೆ, ಪೇಪರೆಲ್ಲ ಹಾಕ್ತಾರೆ. ಜನ ಪಾಪ ನೋಡಿ ಎಷ್ಟು ಕ್ಲೀನಾಗಿರೋ ಜಾಗದಲ್ಲೆಲ್ಲ ತಂದು ಬಿಸಾಕ್ಬಿಟ್ಟಿದ್ದಾರೆ. ಸರ್, ಇವರು ಕೇಸ್ ಹಾಕೋಕ್ಕೆ ಅಂತ ಬರ್ತಾರೆ. ಆ ಕೇಸ್ ಹಾಕೋಕ್ಕೆ ಇವ್ರು ಸರಿಯಾಗಿ ಆಗ್ತಾಯಿಲ್ಲ. ಅಂದರೆ ನೈಟು ಬಂದು ಹಾಕ್ಬಿಟ್ಟು ನಾನು ನೈಟ್ ಮನೆಗೆ ಹೋಗ್ತೀನಿ ಸರ್, ಒಂದು ಚೂರು ಕಸ ಇರೋಲ್ಲ. ಬೆಳಗ್ಗೆ ಒಂದು ಲೋಡ್ ಇರುತ್ತಲ್ಲ ಕಸ, ಯಾವಾಗ ಬರ್ತಾರೆ ಅವರು, ಯಾವಾಗ ಹಾಕ್ತಾರೆ? ಅಲ್ಲಿ ಇಡೀರಿ ಕೇಸು ಬೇರೆ 500-200 ರೂಪಾಯಿ ಹಾಕ್ತಾರೆ ಸರ್. 200 ರೂಪಾಯಿ ಸಾಲಲ್ಲ, 1000 ರೂಪಾಯಿ ಮ್ಯಾಕ್ಸಿಮಮ್ ಹಾಕಬೇಕು. ಇಲ್ಲ ತಗೊಂಡು ಸ್ಟೇಷನ್ ಕುಂಡಿಸ್ಬೇಕು. ಅವಾಗ ಸ್ವಲ್ಪ ಕಮ್ಮಿ ಮಾಡ್ತಾರೆ ಅಷ್ಟೇ ಸರ್. ಸರ್, ಇತ್ತೀಚೆಗೆ ಗ್ರೇಟರ್ ಬೆಂಗಳೂರು ಅನ್ನೋಂಥದ್ದು ಒಂದು ಇನ್ಸಿಡೆಂಟ್ ನಡೀತು. ಏನಂತ ಹೇಳಿದರೆ, ಯಾರು ಕಸ ಹಾಕಿದ್ರು ಅವ್ರ ಮನೆ ಮುಂದೆನೇ ಹೋಗ್ಬಿಟ್ಟು ಅವರಿಗೆ ಅವ್ರ ಮನೆ ಬಾಗಿಲಿಗೆ ಕಸ ಹಾಕ್ಬಿಟ್ಟು ಅವ್ರಿಗೆ 1,000 ರೂಪಾಯಿ ಫೈನ್ ಹಾಕಿದ್ರು. ಇದು ಎಷ್ಟು ಮಟ್ಟಿಗೆ ಒಳ್ಳೇದು ಅನಿಸುತ್ತೆ? ಒಳ್ಳೇದು ಸರ್, ತುಂಬ ಒಳ್ಳೆಯದು, ಭಯಂಕರ ಒಳ್ಳೇದು. ಅಂದರೆ ಒಳ್ಳೆಯದು. ಜನ ಕಲಿಬೇಕು. ನಮ್ಮ ಬೆಂಗಳೂರು ಜನ ಕಲಿಯಲ್ಲ ಆಯಿತಾ, ಏನು ಮಾಡಿದ್ರು ಕಲಿಯಲ್ಲ. ಅವರು ಒಂಥರ ಏನೋ ಅಯ್ಯಾ ಬರ್ತಾರೆ, ಒಯ್ತಾರೆ, ಏನು ಹಂಗೋಗಿ ಹಿಂಗೆ ಹಾಕೋರೆ, ಹಿಂಗೋಗಿ ಹಂಗೆ ಹಾಕೋರೆ, ಎಲ್ಲ ಬರೀ ಬೋಗಸೆ ಮಾಡ್ತಾರೆ. ಅಂದರೆ ಜನ ಕಲಿಬೇಕು. ಅಂದರೆ ಪಕ್ಕ ಅವ್ರು ಮಾಡಲೇಬೇಕು. ಏನು ರೂಲ್ಸ್ ಇದೆಯೋ ಅದನ್ನು ಒಂದು ಡಬಲ್ ಮಾಡಿದ್ರೆ ಇನ್ನೂ ಒಳ್ಳೆಯದೇ ಸರ್ ಈ ಜನಕ್ಕೆ. ಮತ್ತು ಏನಂದರೆ ಸರ್, ಇವಾಗ ನೀಟ್ನೆಸ್ಸನ್ನು ಮೇಂಟೈನ್ ಮಾಡಲೇಬೇಕು ಪ್ರತಿಯೊಬ್ಬ ಜನ ಕೂಡ. ಅಂದರೆ ಇವಾಗ ಏನಾಗಿದೆ, ಕೆಲಸ ಟೈಮ್ ಇರುತ್ತೆ. ಬೆಳಗ್ಗೆ ಹೋಗ್ತಾರೆ, ಸಂಜೆ ಬರ್ತಾರೆ, ಇಂಥ ಟೈಮಿಂಗ್ಸ್ ಇರುತ್ತೆ. ಈ ಕಸ ಹಾಕುವಂಥ ಒಂದು ಡಿಫ್ರೆನ್ಸ್ ಇರುತ್ತಲ್ಲ ಸರ್, ಆಟೋದವರಾಗಿರ್ಬೋದು, ಕಸ ತಗೊಂಡೋಗೋಂಥದ್ದು ಇರುತ್ತಲ್ಲ, ಅವ್ರು ಟೈಮಿಂಗ್ಸ್ನ ಮೇಂಟೈನ್ ಮಾಡ್ತಿದ್ದಾರೆ ನಿಮ್ಮ ಏರಿಯಾದಲ್ಲಿ ಹೆಂಗೆ ಅಂತ? ಇಲ್ಲ ಸರ್, ಏರಿಯಾದಲ್ಲಿ ಪಕ್ಕ ಮಾಡ್ತಾಯಿದ್ದಾರೆ. ಪಕ್ಕ ಅವರ ಟೈಮಿಂಗ್ಸ್ ಏನಿದೆಯೋ 7 ಗಂಟೆ ಕರೆಕ್ಟಾಗಿ ಬರ್ತಾರೆ. 6:30 ಕರೆಕ್ಟಾಗಿ ಬರ್ತಾಯಿದ್ದಾರೆ. ಪಾಪ ಅವ್ರು ಮಾತ್ರ ನಾವು ದೂರಕ್ಕಾಗಲ್ಲ, ಕರೆಕ್ಟಾಗಿ ಬರ್ತಾರೆ. ಈ ಜನ ಅವ್ರು ನೋಡಿ ಹಾಕ್ಬೇಕು. ನೈಟ್ ತೊಗೊಂಡು ರೋಡಲ್ಲಿ ಎಷ್ಟು ಸಾರ್ ರೋಡೆಲ್ಲ ಕಸಗಳು ನೋಡಿದ್ರೆ ಸಖತ್ ಬೇಜಾರಾಗುತ್ತೆ ಬಿಡಿ. ಆ ಥರ ಕಸ ಹಾಕ್ಬಿಟ್ಟಿರ್ತಾರೆ. ಏನಾಗಿದೆ ಈ ಜನಕ್ಕೆ ಗೊತ್ತಿಲ್ಲ. ಅವೇರ್ನೆಸ್ ಬೇಕು ಸರ್. ಜನಗಳು ಇಲ್ಲ ಆ ಥರ. ಇನ್ನು ಎಲ್ಲೆಲ್ಲಿ ಕುಡಿತಾರೋ ಅಲ್ಲಲ್ಲೇ ಹಾಕ್ಬಿಟ್ಟು ಹೋಗ್ತಾರೆ. ಒಂದು ಇನ್ನೊಂದು ಡಸ್ಟ್ಬಿನ್ಸ್ ಮೇಯ್ನಾಗಿ
ಎಲ್ಲೂ ಡಸ್ಟ್ಬಿನ್ಸ್ ಇಲ್ಲ ನೋಡಿ, ಈ ರೋಡಲ್ಲಿ ಎಲ್ಲಿದೆ. ಅಲ್ಲಿ ಸ್ವಲ್ಪ ಅವ್ರಿಗೆ ಬೇಕನ್ನೋವಾಗ ಡಸ್ಟ್ಬಿನ್ಸ್ ಇಟ್ಟರೆ ಒಂಚೂರು ಅವ್ರಿಗೆ ಅವೇರ್ನೆಸ್ ಬರುತ್ತೆ, ಅಲ್ಲಿ ಆಗ್ಬೋದು ಅನಿಸುತ್ತೆ. ಮತ್ತು ಇನ್ನೊಂದೇನಂತ ಹೇಳಿದ್ರೆ ಮೇಡಮ್, ಇವಾಗ ಮೊದಲು BBMP ಇತ್ತು, ಇವಾಗ ಗ್ರೇಟರ್ ಬ್ಯಾಂಗ್ಳೂರ್ ಅನ್ನೋರು ಆ ಒಂದು ಜವಾಬ್ದಾರಿನ ತೊಗೊಂಡಿದ್ದಾರೆ. ಮೊನ್ನೆ ತಾನೇ ಯಾರು ಕಸ ಹಾಕ್ತಾರೋ ಅವ್ರ ಮನೆಗೆ ಹೋಗ್ಬಿಟ್ಟು ಆ ಕಸನ ಅವ್ರ ಮನೆಗೆ ಹಾಕಿ ಫೈನ್ ಹಾಕಿದ್ರು. ಒಬ್ರಿಗೆ ಮಾಡಿದ್ರೆ ಸಾಕಾಗಲ್ವಲ್ಲ ಸರ್, ಎಲ್ಲರಿಗೂ ಬೇಕಲ್ವಾ ಅದು. ಒಬ್ರಿಗೆ ಮಾಡಿಬಿಟ್ರೆ ಆಗಲ್ಲ. ಮತ್ತು ಅವರು ಅಷ್ಟೇ, ಅದೇ ನಾನು ಡಸ್ಟ್ಬಿನ್ಸ್ ಹೇಳ್ದಲ್ವಾ, ಆ ಥರ ಏನಾದರೂ ಒಂದು ಲಿಟ್ರಿಂಗ್ಸ್ಗೆ ಸ್ವಲ್ಪ ಏನೇನೋ ಇದೆಯಾ ಅದೆಲ್ಲ ಸ್ವಲ್ಪ ಮಾಡಿದ್ರೆ ಅವರು ಈಸಿ ಆಗುತ್ತೆ ಪಬ್ಲಿಕ್ಸ್ಗೆ ಹಾಕೋಕ್ಕೆ. ಇಲ್ಲಾಂದರೆ ರೋಡ್ ಮೇಲೆ ಬೇಯಿಸಾಕೋದು. ನಿಮ್ಮ ಏರಿಯಾದಲ್ಲಿ ಏನು ಸಮಸ್ಯೆ ಅನುಭವಿಸ್ತಿದ್ದೀರಾ ಮೇಡಮ್? ಏನೂ ಇಲ್ಲ ಸರ್ ಅಲ್ಲಿ, ನಮ್ಮದು ಪ್ರಕಾಶ್ ನಗರ ಏನೂ ಇಲ್ಲ ಸರ್, ತುಂಬ ಚೆನ್ನಾಗಿದೆ, ಏನೂ ತೊಂದರೆ ಇಲ್ಲ ಅಲ್ಲಿ. ಮತ್ತು ಇನ್ನೊಂದೇನಂತ ಹೇಳಿದ್ರೆ ಮೇಡಮ್, ಇವಾಗ ಬೇರೆ ಕಡೆ ದೇಶದಿಂದ ಬೇರೆ ರಾಜ್ಯದಿಂದ ಬರ್ತಾರೆ, ಇಲ್ಲಿ ಬಂದು ಜೀವನ ಮಾಡ್ತಾ ಇರ್ತಾರೆ, ಅವ್ರಿಗೆ ಇದ್ರ ಬಗ್ಗೆ ಅರಿವೇ ಇರಲ್ಲ. ಅವ್ರಿಗೆ ಅರಿವು ಮೂಡಿಸ್ಬೇಕಾದ್ರೆ ಯಾರು ಅಂತ ಅನಿಸ್ತದೆ? ಮೇನಾಗಿ ಪಬ್ಲಿಕ್ ಫಸ್ಟು, ನಾವು ನೇಬರ್ಸ್, ಅಲ್ಲಿ ನೇಬರ್ಸ್ ಇರ್ತಾರೆ ಅವರು, ಮತ್ತು ಇವರು ಅಷ್ಟೇ, ಸಿಬ್ಬಂದಿಗಳು ಅಷ್ಟೇ, ಅಲ್ಲಿ ಯಾರಿದ್ದಾರೆ ಸ್ಟಾಫ್ಸು ಅವರು ಅಷ್ಟೇ, ಸ್ವಲ್ಪ ಅವ್ರನ್ನ ಮೋಟಿವೇಟ್ ಮಾಡ್ಬೋದು ಈ ಥರ ಅಂತ ಮಾಡೋಕ್ಕೆ. ಏನಂತ ಹೇಳಿದ್ರೆ ಎಲ್ಲೆಂದರಲ್ಲಿ ಕಸ ಬಿಸಾಡಬಾರ್ದು, ಸ್ವಚ್ಛತೆಯನ್ನು ಕಾಪಾಡಬೇಕು. ಈ ಎಲ್ಲೆಂದರಲ್ಲಿ ಕಸ ಬಿಸಾಡೋದ್ರ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ? ಕಸ ಬೀಸಾಡದ ಬಗ್ಗೆದಾಗ ಭಾಳ ಹೊಲಸು ಅನ್ನಿಸ್ತೆ, ಭಾಳ ಗಲೀಜು ಅನ್ನಿಸ್ತೆ. ಜನರಿಗೇನಪ್ಪ ಅಂದ್ರೆ ತಿಳುವಳಿಕೆ ಹೇಳಬೇಕು. ಅವ್ರೇನಪ್ಪ ಅಂದ್ರೆ ಒಂದು ರೀತಿಲಿಂದ ಎಲ್ಲೋ ಒಂದು ಮೈಗಳತನ ಮಾಡಿ ಇಲ್ಲೇ ರೋಡಿನಲ್ಲೇ ಕಸ ಬೀಸಾಡಿಸಿ ಹೋಗ್ತಾರೆ. ಅದು ಯಾರು ಮುನ್ಸಿಪಾಲ್ಟಿದವ್ರು ಅಂತಾರಲ್ಲ, ನಗರಸಭೆ, ಅವ್ರು ಬಂದು ಮೇಲೆ ತಿಂಗಳಿಗೊಮ್ಮೆ ದಿನಕ್ಕೊಮ್ಮೆ ಮನೆಗೆ ಅವ್ರಿಗೆ ಇನ್ಸ್ಟ್ರಕ್ಷನ್ ಸೂಚನೆ ಕೊಡ್ಬೇಕು, ಹಿಂಗೆಲ್ಲ ಬೀಸಾಡ್ಬೇಡ್ರಿ, ಇಲ್ಲಿ ನಮ್ಮ ಗಾಡಿ ಬರ್ತದೆ, ಗಾಡಿದಾಗ ಹಾಕ್ರಿ ಎಲ್ಲ ಸಾಮಾನು ಅಂತ ಅವ್ರು ಹೇಳಲ್ರಿ. ಏನಿಲ್ಲ ಒಣ ಸುಮ್ಮನೆ ಎಲ್ಲಾರ ರೋಡಿಗೆ ಯಾವ್ದಾರ ಒಂದು ಕಸ ಯಾವ್ದಾರ ಒಂದು ಸ್ವಲ್ಪ ಮೇನ್ ಕಾಣಿಸ್ತು ಅಂದ್ರೆ ಮತ್ತು ಗಲ್ಲಿಯಾಗ ಆ್ಯಸ್ ಇಟ್ ಈಸ್ ಮತ್ತು ಹಾಗೆ ಹೊಲಸೇ ಇರ್ತದೆ. ಯಾರು ತಪ್ಪು ಅನಿಸುತ್ತೆ ಇದ್ರ ಬಗ್ಗೆ? ಯಾರು ನಿಯಮಗಳನ್ನ ಪಾಲನೆ ಮಾಡಬೇಕು ಅಂತ? ಇದು ತಪ್ಪು ಇಬ್ಬರದ್ದು ಅದ, ಅಂದ್ರೆ ಪಬ್ಲಿಕ್ದು ಅದ ಮತ್ತು ಸರ್ಕಾರದ್ದು ಅದ. ಅವ್ರು ಮೇಲೆ ಬಂದು ಅದು ಗಾಡಿ ತುಂಬಿಕೊಂಡು ಅವ್ರ ಮೇಲೆ ಹೇಳಬೇಕು, ನೀವು ಅಲ್ಲಿ ಬಿಡಿಸ್ಬೇಡ್ರಿ. ಅವ್ರಿಗೆ ಪೈಲೇಕೆ ಅನ್ಎಜುಕೇಟೆಡ್ ಇದ್ದಪ್ಲೇನೇ ಇರ್ತಾರೆ. ಅವರು ಸ್ವಲ್ಪ ಹಿಂಗೆ ಇರ್ತಾರೆ. ಅವ್ರು ಅನ್ಎಜುಕೇಟೆಡ್ ಅಪ್ಲೇನೇ ಹುಡುಗರು ಚಲೋರು ಅವರೇ ಇರ್ತಾರಲ್ಲ, ಅವ್ರು ಏನಪ್ಪ ಬೀದಿದಾಗ ಬೀಸಾಡ್ತಾರೆ. ಇವ್ರು ಬಂದು ಮುನ್ಸಿಪಾಲ್ಟಿ ನಗರಸಭೆ ಬಂದು ಒಳ್ಳೆ ರೀತಿಲಿಂದ ನೀವು ಒಂದು ನಮ್ದು ಗಾಡಿ ಬರ್ತದೆ, ಗಾಡಿದಾಗ ಬೀಸಾಡಬೇಕು ಅಂದ್ರೆ ನಗರ ಆಗಲಿ ಒಂದು ಗ್ರಾಮ ಆಗಲಿ ಒಂದು ಯಾವ್ದಾರ ಸ್ವಚ್ಛತೆ ಇರ್ತದೆ ಅಂತ ಅವ್ರು ಮೊದಲು ಹೇಳಬೇಕು. ಯಾರು ನಮ್ಮದು ನಗರಸಭೆ ಮುನ್ಸಿಪಾಲ್ಟಿದವ್ರು ಅಂತಾರಲ್ಲ, ಗ್ರೇಟರ್ ಬ್ಯಾಂಗ್ಳೂರ್ ಅಂತ, ಅದನ್ನು ನಿಯಮ ಮಾಡಿದ್ದಾರೆ. ಹಾಂ ಸರ್, ಈಗಂದರೆ ಗ್ರೇಟರ್ ಬ್ಯಾಂಗ್ಳೂರ್ ಅನ್ನೋರು ಇವಾಗ ಮೊದಲು BBMP ಇತ್ತು, ಇವಾಗ ಗ್ರೇಟರ್ ಬ್ಯಾಂಗ್ಳೂರು ಅದನ್ನು ಆ ಕಡೆಗೆ ತಗೊಂಡಿದ್ದಾರೆ. ಏನಂತ ಹೇಳಿದರೆ, ಮೊನ್ನೆ ಗ್ರೇಟರ್ ಬ್ಯಾಂಗ್ಳೂರ್ ಅನ್ನೋರು ಏನು ಮಾಡಿದ್ರು ಅಂತೇಳಿದರೆ, ಮನೆಗೆ ಯಾರು ಕಸ ಬಿಸಾಡಿದ್ರು ಅವ್ರ ಮನೆಗೆ ಹೋಗ್ಬಿಟ್ಟು ಅವ್ರ ಮನೆ ಎದುರುಗಡೆ ಆ ಕಸ ಹಾಕ್ಬಿಟ್ಟು ಅವ್ರಿಗೆ ಫೈನ್ ಹಾಕಿದ್ರು. ಇದು ಎಷ್ಟು ಮಟ್ಟಿಗೆ ಸರಿ ಅನ್ಸುತ್ತೆ? ಇದು 100% ಗಲತ್ ಅನಿಸ್ತಾರೆ ನನ್ನ ಮಟ್ಟಿಗೆ. ಯಾಕಂತಂದ್ರೆ ಅವ್ರು ಮೊದಲೇ ಗೌರ್ಮೆಂಟ್ ಏನಪ್ಪ ಅಂದ್ರೆ ಮೊದಲೇ ಅವ್ರು ಇನ್ಸ್ಟ್ರಕ್ಷನ್ ಕೊಡೋರು. ಏನೋ ಸುಮ್ಮನೆ ಅವ್ರದ್ದು ಒಂದು ಡ್ಯೂಟಿ ಅದ, ಅರ್ಥ ಆಯ್ತಾ ನಾ ಹೇಳೋದು? ಏನೋ ಒಂದು ಡ್ಯೂಟಿ ಅನ್ನೋ ಮಜಬೂರಿಗಾಗಿ ಸುಮ್ಮನೆ ಏನೋ ಒಂದು ಅವ್ರಿಗೆ ಒಂದು ನಜರ್ ಅಂದ ಸುಮ್ಮನೆ ಹೇಳ್ತಾರೆ ಅಷ್ಟೇ. ಆದ್ರೆ ಅವ್ರಿಗೆ ಮನದಟ್ಟಾಗುವಂತೆ ತಿಳುವಳಿಕೆ ಹೇಳೋದಿಲ್ಲ, ಗೌರ್ಮೆಂಟ್ ತಪ್ಪದು. ರೋಡಲ್ಲೆಲ್ಲ ಕಸ ಬಿಸಾಡ್ತಾರಲ್ಲ ಸರ್, ಅವ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಇಲ್ಲ, ಈ TVಯಲ್ಲಿ ತೋರಿಸ್ತಾ ಇದ್ದಾರಲ್ಲ, ಅವ್ರ ಮನೇಲಿ ಅವ್ರಿಗೆ ಹಾಕೋದು ಕರೆಕ್ಟ್ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ ಅದು ಮಾಡಿರೋದು. ಯಾಕಂದರೆ ಯಾರು ಏನು ಬಿಸಾಕ್ತಾರೋ ಸುಮ್ಮನೆ ಅಲ್ಲಿ ಬಿಸಾಕ್ಬಿಟ್ಟು ಹೋಗ್ಬಿಡ್ತಾರೆ. ಯಾರು ಕೇಳಿದ್ರೆ ನಮ್ಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಸೊ ಆದ್ದರಿಂದ ಅವ್ರ ಮನೆಗೆ ತೊಗೊಂಡೋಗಿ ಬಿಸಾಕ್ತಾರೆ, ಅದು ಭಾಳ ಚೆನ್ನಾಗಿದೆ. ಇನ್ಮೇಲೆ ಯಾಕಂದರೆ ಬೇರೆಯವ್ರು ಯಾರೋ ಬಂದು ಎಲ್ಲ ಸೇರ್ಕೊಂಡಿದ್ದಾರೆ ಬೆಂಗಳೂರಲ್ಲಿ. ತುಂಬ ಜನ ಯಾರು ಬಿಸಾಕ್ತಾರೆ ಅಂತ ಹೋಗಲ್ಲ, ಸುಮ್ಮನೆ ಕೇಳಿದ್ರೆ ಜಗಳ ಮಾಡ್ತಾರೆ ಅಂತಾರೆ. ಅದಕ್ಕೋಸ್ಕರ ಅದು ಭಾಳ ಚೆನ್ನಾಗಿ ಮಾಡಿದರೆ, ಇನ್ನೂ ಸ್ವಲ್ಪ ಜಾಸ್ತಿ ಮಾಡಿ ತುಂಬ ಕಂಟ್ರೋಲ್ ಮಾಡಿದ್ರೆ ಎಲ್ಲೂ ಯಾರೂ ಕಸ ಹಾಕೋದಿಲ್ಲ. ಆ ಥರ ಮಾಡಬೇಕು. ಫೈನ್ ಇನ್ನೂ ಸ್ವಲ್ಪ ಜಾಸ್ತಿನೇ ಹಾಕಬೇಕು. ಅದರಿಂದ ತುಂಬ ಒಳ್ಳೆಯದಾಗುತ್ತೆ ಎಲ್ಲರಿಗೂ. ಬೆಂಗಳೂರು ತುಂಬ ಅಧ್ವಾನ ಆಗ್ಬಿಡುತ್ತೆ, ಮುಂಚೆ ಥರ ಇಲ್ಲ. ಕ್ಲೀನ್ ಸಿಟಿ ಎಲ್ಲ ಇದು, ಗಾರ್ಬೇಜ್ ಸಿಟಿನ ಆಗಿರೋದು. ಸೊ ಅದು ಕಂಟ್ರೋಲ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಬೆಂಗಳೂರು ಸಿಟಿ. ಫಸ್ಟು ಬೇರೆಯವ್ರಿಗೆಲ್ಲ ಸ್ವಲ್ಪ ಬಂದಿರ್ತಾರಲ್ಲ, ಅವ್ರಿಗೆಲ್ಲ ಸ್ವಲ್ಪ ಸ್ಟ್ರಿಕ್ಟಾಗಿ ಆರ್ಡ್ರ್ ಮಾಡಬೇಕು. ಯಾಕಂದರೆ ಸುಮ್ಮನೆ ಜಗಳ ಮಾಡ್ತಾರೆ, ಹಾಕಿದ್ರೆ ನಾನು ಹಾಕಿಲ್ಲ ನೀನು ಹಾಕಿಲ್ಲ ಅಂತ. ಇವಾಗ ಏನಾಗ್ಬಿಟ್ಟಿದೆ ಅಂದರೆ, ನಾವೆಲ್ಲ ಹೊಸಬರು, ಅವರೆಲ್ಲ ಅಳುಬರಾಗ್ಬಿಟ್ಟಿದ್ದಾರೆ ಬಂದಿರೋರೆಲ್ಲ. ಹಾಗಾಗಿ ತುಂಬ ಕಷ್ಟ ಆಗಿಬಿಟ್ಟಿದೆ. ಸೊ ಆದ್ದರಿಂದ ದಯವಿಟ್ಟು ಗೌರ್ಮೆಂಟ್ ಸರ್ಕಾರ ತಗೊಂಡು ಇದೇ ಥರ ಒಂದು ಪ್ರೋಸೆಸ್ ಕಂಟಿನ್ಯೂ ಮಾಡಿದ್ರೆ ಎಲ್ಲರಿಗೊಂದು ಭಯ ಭಕ್ತಿ ಇರುತ್ತೆ. ಎಲ್ಲೂ ಯಾರೂ ಕಸ ಹಾಕಲ್ಲ, ನೀಟ್ನೆಸ್ ಆಗಿರುತ್ತೆ. ಬೆಂಗಳೂರು ಕ್ಲಿಯರಾಗಿರುತ್ತೆ. ಬೆಂಗಳೂರು ಹಳೆ ಬೆಂಗಳೂರು ಥರ ಇಲ್ಲ ಇದು, ಮುಂಚೆ ಬೆಂಗಳೂರು ಥರ ಇಲ್ಲೇ ಇಲ್ಲ ಇದು. ಬೆಂಗಳೂರು ಕಡಿಮೆ ಇದ್ದರು ಜನ, ಅವಾಗೆಲ್ಲ ನೀಟಾಗಿರ್ತಾಯಿತ್ತು. ಎಲ್ಲ ತುಂಬ ಅಧ್ವಾನ ಆಗಿಬಿಟ್ಟಿದೆ. ದಯವಿಟ್ಟು ಇನ್ನೊಂದು ಸತಿ ರಿಕ್ವೆಸ್ಟ್ ಮಾಡ್ತೀನಿ ಗೌರ್ಮೆಂಟ್ಗೆ, ಭಾಳ ಸ್ಟ್ರಿಕ್ಟಾಗಿ ಆರ್ಡ್ರ್ ಮಾಡಿ ಯಾರೇ ಕಸ ಹಾಕಿದ್ರೆ ಅವ್ರ ಮನೆ ಮುಂದೆನೇ ತೊಗೊಂಡೋಗಿ ಹಾಕಿದ್ರೆ ಭಾಳ ಉತ್ತಮ. ಅದು ಅವಾಗ ಅವ್ರಿಗೆ ಅರಿವಾಗುತ್ತೆ. ಅದು ಅನಿಸ್ತು ಇನ್ನೊಬ್ರು ಮನೇಲಿ ಹಾಕ್ಬಾರ್ದು. ಸರ್, ಏನಂತ ಹೇಳಿದ್ರೆ ಇವಾಗ ಫೈನ್ ಹಾಕ್ತಿದ್ದಾರೆ, ಜಾಸ್ತಿನೇ ಫೈನ್ ಹಾಕ್ತಾರೆ. ಅವರಿಗೆ ಕಸ ಹಾಕೋರು ಅರಿವು ಮೂಡಿಸೋದು ಇಂಪಾರ್ಟೆಂಟ್ ಅನ್ಸುತ್ತೆ, ಅಥವಾ ಫೈನ್ ಹಾಕೋದೇ ಮೈನ್ ಅಂತ? ಇಲ್ಲ, ನೀವು ಅರಿವು ಮೂಡಿಸಿದ್ರೆ ಅವ್ರು ಕೇಳಲ್ಲ. ಅವರು ಒಂದು 2 ಸತಿ ಫೈನ್ ಹಾಕಬೇಕು.
ಹಾಕಿದ್ರೇ ಅವ್ರಿಗೆ ಅರಿವು ಮಾಡೋದು. ಯಾಕಂದರೆ ಭಯ ಇರುತ್ತೆ, ಇಲ್ಲಪ್ಪ ಹಾಕಿದ್ರೆ ಫೈನ್ ಹಾಕ್ತಾರೆ ಅಂತ. ಎರಡೂ ಇರಬೇಕು. ಕೇಳಲಿಲ್ಲ ಅಂದ್ರೆ ಫೈನ್ ಹಾಕಬೇಕು. ಒಂದು ಸತಿ ವಾರ್ನ್ ಮಾಡಬೇಕು, ನೋಡಪ್ಪ ಹಾಕ್ಬಾರ್ದು, ಈ ಥರ ಟಿ ವಿಯಲ್ಲೆಲ್ಲ ತೋರಿಸ್ತಾ ಇದ್ರೆ ನೀವು ದಯವಿಟ್ಟು ಅದನ್ನು ಮಾಡಬೇಡಿ. ಎಲ್ಲರಿಗೂ ನೀಟ್ನೆಸ್ ಇರಬೇಕು, ಅಕ್ಕಪಕ್ಕ ಎಲ್ಲ ಪರಿಸರ ನೀಟಾಗಿರಬೇಕು, ನಾವು ಎಲ್ಲಿರ್ತೀರೋ ಅಲ್ಲಿ ಶುದ್ಧವಾಗಿರಬೇಕು ಅಂತ ಹೇಳ್ಬೇಕು. ಅವ್ರಿಗೊಂದು ಸತಿ ಹೇಳಿಲ್ಲ ಅಂದರೆ ಕಂಪ್ಲೇಂಟ್ ಮಾಡಬೇಕು, ಅವ್ರು ಫೈನ್ ಹಾಕಬೇಕು. ನೋಡಿದ್ರಲ್ಲ ವೀಕ್ಷಕರೇ, ನೀವು ಒಂದು ಕೆಲಸಕ್ಕೆ ಹೋಗ್ತಿದ್ರೆ ಕೆಲಸ ಮುಗಿಸಿ ಮನೆಗೆ ಬರ್ತೀರಾ. ನೀವು ಸ್ಟೂಡೆಂಟ್ ಆಗಿದ್ದರೆ ಸ್ಕೂಲಿಂದ ಮನೆಗೆ ಬರ್ತೀರಾ. ಹಾಗೆಯೇ ನೀವೊಬ್ಬರು ಅಧಿಕಾರಿಯಾಗಿದ್ದರೆ ಅಲ್ಲಿ ಆಗುವಂತಹ ಕೆಲಸಗಳನ್ನು ಮುಗಿಸಿ ಮನೆಗೆ ಬರ್ತೀರಾ. ನೀವು ಮನೆಗೆ ಬಂದ ತಕ್ಷಣ ಬಾಗಿಲು ಓಪನ್ ಮಾಡಿದ ತಕ್ಷಣ ಅಲ್ಲಿ ಸುತ್ತ ಕಸಗಳಿದ್ರೆ ನಿಮ್ಗೇನು ಅನಿಸುತ್ತೆ? ಎಷ್ಟು ಇರಿಟೇಷನ್ ಆಗುತ್ತಲ್ವ? ಹಾಗೆಯೇ ನಾವು ವಾಸಿಸುವಂಥ ಸ್ಥಳ ಇದೆಯಲ್ಲ, ಅದನ್ನು ಶುಚಿಯಾಗಿಡಬೇಕು. ಯಾಕೆ ಅಂತೇಳಿದರೆ ಅಲ್ಲಿ ನೀವು ಮಾತ್ರ ವಾಸ ಮಾಡೋದಲ್ಲ, ನಾಯಿ ಆಗಿರ್ಬೋದು, ಹಸುಗಳಾಗಿರ್ಬೋದು, ಇಂಥ ಪ್ರಾಣಿಗಳು ವಾಸ ಮಾಡ್ತವೆ. ಅವುಗಳ ಬಗ್ಗೆನೂ ಯೋಚನೆ ಮಾಡಬೇಕು. ಹಾಗೆಯೇ ಗ್ರೇಟರ್ ಬ್ಯಾಂಗ್ಳೂರು ಅನ್ನುವಂಥದ್ದು ಏನು ತೀರ್ಮಾನ ತೊಗೊಂಡಿದೆಯೋ ಆ ತೀರ್ಮಾನ ಒಳ್ಳೆಯದು ಕೆಟ್ಟದ್ದು ಅನ್ನೋದು ಜನರು ಏನು ಹೇಳಬೇಕು ಅದನ್ನು ಹೇಳಿದ್ದಾರೆ. ಆದರೆ ಎಲ್ಲದಕ್ಕಿಂತ ಹೆಚ್ಚಾಗಿ ಎಜುಕೇಟೆಡ್ ಆಗಬೇಕಾಗಿರೋದು ಯಾರು? ನಾವುಗಳು ಎಜುಕೇಟೆಡ್ ಆಗಿದ್ದರೆ ನಿಮ್ಮ ಮನೆ ವಾತಾವರಣವನ್ನು ನೀವು ಶುಚಿಯಾಗಿ ಇಟ್ಕೊಂಡ್ರೆ ಇಡೀ ರಾಜ್ಯ ಚೆನ್ನಾಗಿರುತ್ತೆ, ದೇಶ ಚೆನ್ನಾಗಿರುತ್ತೆ. ಅದರಿಂದ ಎಲ್ಲರಿಗೂ ಒಳಿತಿದೆ. ಇದಿಷ್ಟು ಹೇಳ್ತಾ ಈ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತೀನಿ. ಇನ್ನಷ್ಟು ಸುದ್ದಿಗಾಗಿ ನೋಡ್ತೀರಿ ಇನ್ಸೈಟ್ ರಶ್. ಕ್ಯಾಮ್ರಾ ಪರ್ಸನ್ ಅನೀಶ್ ಜೊತೆ ರಾಮ್ ಚೇತನ್, ಬೆಂಗಳೂರು.